ಸ್ನೇಹಿತರೆ, ಮಧ್ಯರಾತ್ರಿಯ ಸ್ಮಶಾನ, ಕೊಳೆತ ಶವಗಳ ಸ್ಮೆಲ್. ಆ ಕತ್ತಲೆಯಲ್ಲಿ ಒಬ್ಬ ಮನುಷ್ಯ ಬರೋಬ್ಬರಿ 30ಕ್ಕೂ ಅಧಿಕ ಶವಗಳನ್ನು ರಾಶಿ ಹಾಕೊಂಡು ಓಪನ್ ಮಾಡಿ ನೋಡ್ತಾ ಇದ್ದ. ಅವುಗಳನ್ನ ರಕ್ತ, ಮಾಂಸಖಂಡ, ನರ ಅವುಗಳನ್ನೆಲ್ಲ ಗಂಟೆಗಟ್ಟಲೆ ಬಿಚ್ಚಿ ನೋಡ್ತಾ ಇದ್ದ. ಯಾರೋ ಸೈಕೋ ಇರಬೇಕು, ಅಥವಾ ವಾಮಾಚಾರ ಮಾಡೋ ಒಬ್ಬ ಮಂತ್ರವಾದಿನೋ ಮಾಟ ಮಾಡೋನೋ ಇರಬೇಕು ಅಂತ ನಿಮಗೆ ಅನಿಸ್ಬೋದು. ಆದರೆ ಸ್ನೇಹಿತರೆ, ಈತ ಅದು ಯಾವುದೂ ಆಗಿರಲಿಲ್ಲ. ಈತ ಒಬ್ಬ ಜಗತ್ತಿನ ಮಾಂತ್ರಿಕ ಕಲಾವಿದನಾಗಿದ್ದ. ಈತನ ಕೈಯಿಂದಲೇ ಜಗತ್ತಿನ ಅತಿ ಸುಂದರವಾದ 9,500 ಕೋಟಿ ರೂಪಾಯಿ ಬೆಲೆ ಬಾಳೋ ಮೊನಾಲಿಸಾ ಪೇಂಟಿಂಗ್ ರೆಡಿ ಆಯಿತು ಅಂದರೆ ನೀವು ನಂಬ್ತೀರಾ? ಎಸ್, ಅದೇ ಕೈಗಳು ಬೆಳಗಾದರೆ ಜಗತ್ತೇ ಬೆರಗಾಗುವ ಕಲಾಕೃತಿಗಳಿಗೆ ಜೀವ ತುಂಬಿದ್ವು. ಇವರಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಆದರೂ ಹೆಲಿಕಾಪ್ಟರ್, ಮಷಿನ್ ಗನ್ ಅಂತ 500 ವರ್ಷಗಳ ಭವಿಷ್ಯವನ್ನು ಆಗಲೇ ಬರೆದಿಟ್ಟಿದ್ರು. ಎಸ್, 500 ವರ್ಷಗಳ ಹಿಂದೆನೆ. ಇವರೇ ಜಗತ್ತು ಕಂಡ ಅತಿ ಶ್ರೇಷ್ಠ ಜೀನಿಯಸ್ ಲಿಯೋನಾರ್ಡೋ ಡಾ ವಿಂಚಿ. ಮಸ್ತ್ ಮಗ ಚಾನಲ್ನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅನಾಥ ಕೂಸು, ಪ್ರಕೃತಿಯೇ ಈತನಿಗೆ ಯೂನಿವರ್ಸಿಟಿ. ಸ್ನೇಹಿತರೆ, ಸ್ಟೋರಿ ಶುರುವಾಗೋದು 1452ರ ಏಪ್ರಿಲ್ 15ನೇ ತಾರೀಕು. ಇಟಲಿಯ ಫ್ಲಾರೆನ್ಸ್ ಬಳಿ ಇರೋ ವಿಂಚಿ ನಗರದ ಹತ್ತಿರ ಆಂಕಿಯಾನೋ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ತಂದೆ ಸರ್ ಪಿಯೆರೋ ಫ್ಲಾರೆನ್ಸ್ನ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಿ ವಕೀಲರಾಗಿದ್ದರು. ತಾಯಿ ಕ್ಯಾಟರಿನಾ ಕೇವಲ 15 ವರ್ಷದ ಒಬ್ಬ ಬಡ ರೈತ ಹುಡುಗಿ. ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಲ್ಲೇ ಪ್ರೀತಿ, ಪ್ರೇಮ, ಮದುವೆ, ಮಕ್ಕಳು ಕಾಮನ್ ಆಗಿತ್ತು. ಇವರಿಬ್ಬರ ಪ್ರೇಮದ ಕುರುಹಾಗಿ ಹುಟ್ಟಿದ ಮಗುವೆ ಈ ಲಿಯೋನಾರ್ಡೋ. ಆದರೆ ಆ ಸಮಾಜ ಲಿಯೋನಾರ್ಡೋನನ್ನು ಒಪ್ಕೊಳ್ಳಿಲ್ಲ. ಯಾಕಂದರೆ ತಂದೆ ತಾಯಿಗೆ ಮದುವೆ ಆಗದೆ ಹುಟ್ಟಿದ್ದ ಮಗುವಿತ. ಆ ಕಾಲದ ಕಾನೂನು ಕ್ರೂರವಾಗಿತ್ತು. ಮದುವೆಯಾಗದೆ ಹುಟ್ಟಿದ ಮಕ್ಕಳಿಗೆ ಅಕ್ರಮ ಸಂತಾನ ಅಂತ ಹಣೆಪಟ್ಟಿ ಕಟ್ಟಿ ಅವ್ರು ಯಾವುದೇ ಶಾಲೆಗೆ ಹೋಗೋ ಹಾಗಿರಲಿಲ್ಲ, ವೈದ್ಯರಾಗೋ ಹಾಗಿರಲಿಲ್ಲ, ವಕೀಲರಾಗೋ ಹಾಗಿರಲಿಲ್ಲ. ಸಮಾಜದಿಂದಲೇ ಹೊರಗೆ ಹಾಕ್ತಾಯಿದ್ರು. ಇಲ್ಲೂ ಹಾಗೆ ಆಯಿತು. ಮುಂದೆ ಜನ್ಮ ಕೊಟ್ಟ ಬಯೋಲಾಜಿಕಲ್ ಫಾದರ್ ಆ್ಯಂಡ್ ಮದರ್ ಬೇರೆ ಬೇರೆಯಾಗಿ ಬೇರೆ ಬೇರೆ ಮದುವೆಗಳನ್ನಾದ್ರು. ಆಮೇಲೆ ಲಿಯೋನಾರ್ಡೋ ಅನಾಥ, ತಾತನ ಮನೆಯಲ್ಲಿ ಬೆಳೆದ್ರು. ಇವರಿಗೆ ಅಕ್ಷರ ಕಲಿಸೋರು ಕೂಡ ಯಾರೂ ಇರಲಿಲ್ಲ. ಆದರೆ ಇದೇ ಶಾಪವನ್ನು ವರದಾನ ಮಾಡಿಕೊಂಡ ಈ ಬಾಲಕ. ಸ್ಕೂಲ್ಗೆ ಹೋದ ಮಕ್ಕಳೆಲ್ಲ ಪುಸ್ತಕದಲ್ಲಿರೋದನ್ನು ಮಾತ್ರ ಓದ್ತಾ ಇದ್ರು. ಆದರೆ ಸ್ಕೂಲ್ಗೆ ಹೋಗದ ಲಿಯೋನಾರ್ಡೋ ನೇರವಾಗಿ ಪ್ರಕೃತಿಯನ್ನೇ ಓದೋಕೆ ಶುರು ಮಾಡಿದ್ರು. ಹರಿಯುವ ನೀರು ಸುಳಿಯಾಗಿ ಹೇಗೆ ಬದಲಾಗುತ್ತೆ, ವರ್ಟೆಕ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಹಕ್ಕಿಗಳು ಆಕಾಶದಲ್ಲಿ ಹಾರುವಾಗ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ಹೇಗೆ, ಬೆಳಕು ಮತ್ತು ನೆರಳು ಮನುಷ್ಯರ ಕಣ್ಣಿಗೆ ಹೇಗೆ ಕಾಣಿಸುತ್ತೆ, ಇದೆಲ್ಲವನ್ನು ಗಂಟೆಗಟ್ಟಲೆ ಕೂತು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಕೃತಿಯೇ ಇವರ ಯೂನಿವರ್ಸಿಟಿ ಆಯಿತು. ಕಣ್ಣುಗಳೇ ಅವರಿಗೆ ಟೀಚರ್ಸ್ ಆದವು. ಕೊಂಚ ಕೆಳಗಿಟ್ಟ ಗುರುವನ್ನೇ ಮಣಿಸಿದ ಶಿಷ್ಯ. ಸ್ನೇಹಿತರೆ, ಬಾಲಕ ಡಾ ವಿಂಚಿ ಕೈಯಲ್ಲಿ ಒಂದು ಮ್ಯಾಜಿಕ್ ಇತ್ತು, ಚಿತ್ರಕಲೆ. ಇದೇ ಹುಚ್ಚು 14 ವರ್ಷದ ಡಾ ವಿಂಚಿಯನ್ನ ಆಗಿನ ಕಾಲದ ಶ್ರೇಷ್ಠ ಕಲಾವಿದ ಆಂಡ್ರಿಯಾ ಡೆಲ್ ವೆರೊಚಿಯೋ ಅನ್ನೋರ ಆರ್ಟ್ ಸ್ಟುಡಿಯೋ ಮೆಟ್ಟಿಲನ್ನು ಅಲ್ಲಿವರೆಗೂ ತಂದು ನಿಲ್ಲಿಸುತ್ತೆ. ಅದೊಂದು ಕೇವಲ ಆರ್ಟ್ ಸ್ಟುಡಿಯೋ ಆಗಿರಲಿಲ್ಲ, ಅದೊಂದು ಮಿನಿ ಫ್ಯಾಕ್ಟ್ರಿ. ಅಲ್ಲಿ ಲಿಯೋನಾರ್ಡೋ ಕೇವಲ ಬಣ್ಣಗಳೊಂದಿಗೆ ಆಡಲಿಲ್ಲ. ಶಿಲ್ಪಕಲೆ, ಲೋಹಶಾಸ್ತ್ರ, ಮೆಕ್ಯಾನಿಕ್ಸ್, ಕೆಮಿಸ್ಟ್ರಿ ಎಲ್ಲವನ್ನ ತಲೆ ತುಂಬಿಕೊಂಡ್ರು. ಇಲ್ಲೊಂದು ರೋಚಕ ಘಟನೆ ನಡೀತು. ಗುರು ವೆರೊಚಿಯೋ ಒಂದು ದೊಡ್ಡ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ಅದರ ಮೂಲೆಯಲ್ಲಿರೋ ಒಂದು ಸಣ್ಣ ದೇವದೂತನ ಚಿತ್ರವನ್ನ ಬಿಡಿಸೋ ಕೆಲಸವನ್ನ ತನ್ನ ಶಿಷ್ಯ ಲಿಯೋನಾರ್ಡೋಗೆ ಒಪ್ಪಿಸ್ತಾರೆ. ಲಿಯೋನಾರ್ಡೋ ಆ ದೇವದೂತನನ್ನ ಎಷ್ಟು ರಿಯಲಿಸ್ಟಿಕ್ ಆಗಿ, ಎಷ್ಟು ಜೀವಂತವಾಗಿ ಬಿಡಿಸಿದ್ರು ಅಂದ್ರೆ ಅದನ್ನ ನೋಡಿದ ಗುರು ವೆರೊಚಿಯೋನೇ ದಂಗಾಗಿ ಹೋಗ್ತಾರೆ. ಆ ಸಣ್ಣ ಕ್ಯಾರೆಕ್ಟರ್ ಆಗಿದ್ದ, ಪೇಂಟಿಂಗ್ನಲ್ಲಿ ಸಣ್ಣ ಕ್ಯಾರೆಕ್ಟರ್ ಆಗಿದ್ದ ದೇವದೂತ, ಆದರೆ ಅದರ ಮುಖದಲ್ಲಿನ ಕಳೆ, ಕೂದಲಿನ ಶೈಲಿ ಎಲ್ಲವೂ ತುಂಬ ಜೀವಂತಿಕೆಯಿಂದ ಕೂಡಿತ್ತು. ಇಡೀ ಪೇಂಟಿಂಗ್ನಲ್ಲಿ ಅದು ಹೈಲೈಟ್ ಆಗೋಕ್ಕೆ ಶುರುವಾಯಿತು. ನನ್ನ ಶಿಷ್ಯ ನನಗಿಂತ ಗ್ರೇಟ್ ಇದ್ದಾನೆ. ಇನ್ನು ಮುಂದೆ ಈ ಜನ್ಮದಲ್ಲಿ ನಾನು ಬಣ್ಣ ಮುಟ್ಟಲ್ಲ, ನಾನಿನ್ನು ಪೇಂಟಿಂಗ್ ಮಾಡಲ್ಲ ಅಂತ ಸಾಕ್ಷಾತ್ ಆ ಗುರು ತನ್ನ ಕುಂಚವನ್ನು ಕೆಳಗಿಟ್ರು. ಅಲ್ಲಿಗೆ ಕಲಾ ಜಗತ್ತಿಗೆ ಹೊಸ ಅಪ್ರತಿಮ ಕಲಾಕಾರನ ಎಂಟ್ರಿ ಆಗಿತ್ತು. ಸ್ನೇಹಿತರೆ, ಮುಂದುವರಿಯ ಮುನ್ನ ಒಂದು ಚಿಕ್ಕ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಬನ್ನಿ ಕಂಟಿನ್ಯೂ ಮಾಡೋಣ. ಕಲೆಗಾರನಲ್ಲ ಕಲಿ, 70 ಟನ್ ಕನಸನ್ನ ನುಚ್ಚು ನೂರು ಮಾಡಿದ ಯುದ್ಧ.
ಸ್ನೇಹಿತರೆ, ಲಿಯೋನಾರ್ಡೋ ಡ್ಯಾವಿಂಚಿ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಕೇವಲ ಪೇಂಟಿಂಗ್ ಅಲ್ವಾ. ಆದ್ರೆ ನಿಜ ಹೇಳಬೇಕು ಅಂದ್ರೆ ವಿಂಚಿಗೆ ಮೊದಲಿಗೆ ಪೇಂಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಆತ ನೆಲೆಸಿದ ಫ್ಲಾರೆನ್ಸ್ ನಲ್ಲಿ ಕೇವಲ ಕಲೆಗೆ ಮಾತ್ರ ಬೆಲೆ ಇತ್ತು. ಆದ್ರೆ ಡ್ಯಾವಿಂಚಿಗೆ ಒಬ್ಬ ಮಿಲಿಟರಿ ಇಂಜಿನಿಯರ್ ಆಗೋ ಹುಚ್ಚಿತ್ತು. ಹೀಗಾಗಿ 1482ರಲ್ಲಿ ಆ ಕಾಲದ ಇಟಲಿಯ ಮಿಲಾನ್ ನಗರದ ಪವರ್ಫುಲ್ ಆಡಳಿತಗಾರ ಲುಡೋವಿಕೋ ಸ್ಫೋರ್ಜಾಗೆ ಲಿಯೋನಾರ್ಡೋ ಒಂದು ಲೆಟರ್ ಅನ್ನ ಕಳಿಸ್ತಾರೆ. ಅದು ಜಗತ್ತಿನ ಮೊದಲ ಪ್ರೊಫೆಷನಲ್ ರೆಸ್ಯೂಮ್ ಅಂತಲೇ ಫೇಮಸ್. ಆ ರೆಸ್ಯೂಮ್ನಲ್ಲಿ ವಿಂಚಿ ಏನು ಬರ್ತಿದ್ರು ಗೊತ್ತಾ? ಮಹಾರಾಜ, ನಾನು ಭೇದಿಸಲಾಗದ ಕೋಟೆಗಳನ್ನು ನಾಶ ಮಾಡ್ತೀನಿ, ಮೈ ನಡುಗಿಸುವ ಫಿರಂಗಿಗಳನ್ನು ತೋಪುಗಳನ್ನು ಮಾಡಿಕೊಡ್ತೀನಿ, ಶತ್ರುಗಳನ್ನು ಧ್ವಂಸ ಮಾಡೋ ಸೇಫ್ ವಾಹನಗಳನ್ನು ಕಟ್ತೀನಿ ಅಂತ ಬರೆದಿದ್ರು. ಒಟ್ಟು 10 ಪಾಯಿಂಟ್ಸ್ ಇದ್ದ ಆ ಪತ್ರದಲ್ಲಿ 9 ಪಾಯಿಂಟ್ಸ್ ಕೇವಲ ಯುದ್ಧದ ಲೈನ್ಗಳೇ ಇದ್ವು. ಕಡೆಯ ಒಂದೇ ಒಂದು ಲೈನ್ನಲ್ಲಿ ನಾನು ಶಾಂತಿಯ ಟೈಮ್ನಲ್ಲಿ ಸ್ವಲ್ಪ ಪೇಂಟಿಂಗ್ ಕೂಡ ಮಾಡ್ತೀನಿ ಅಂತ ಬರ್ತಿದ್ರು. ಇದನ್ನು ನೋಡಿ ಇಂಪ್ರೆಸ್ ಆದ ಮಹಾರಾಜ ಅಥವಾ ಆಡಳಿತಗಾರ ಡ್ಯಾವಿಂಚಿಗೆ ಒಂದು ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಕೊಟ್ಟರು. 24 ಅಡಿ ಎತ್ತರದ ಜಗತ್ತೇ ಬೆರಗಾಗುವ ಒಂದು ಬೃಹತ್ ಕಂಚಿನ ಕುದುರೆಯನ್ನ ನಿರ್ಮಾಣ ಮಾಡೋ ಟಾಸ್ಕ್. 1493ರ ಹೊತ್ತಿಗೆ ಡ್ಯಾವಿಂಚಿ ಕಷ್ಟಪಟ್ಟು ಇದರ ಕ್ಲೇ ಮಾಡೆಲ್ ರೆಡಿ ಮಾಡಿದ್ರು. ಅದನ್ನ ನಿರ್ಮಾಣ ಮಾಡೋಕೆ ಬರೋಬ್ಬರಿ 70 ಟನ್ ಕಂಚು ಕೂಡ ರೆಡಿಯಾಗಿತ್ತು. ಆದರೆ 1494ರಲ್ಲಿ ಫ್ರಾನ್ಸ್ನ ಸೇನೆ ಇಟಲಿ ಮೇಲೆ ದಂಡೆತ್ತಿ ಬಂತು. ಆಗ ಎಚ್ಚೆತ್ತ ಮಹಾರಾಜ ಏನ್ ಮಾಡಿದ್ರು ಗೊತ್ತಾ? ಡ್ಯಾವಿಂಚಿಯ ಕನಸಾಗಿದ್ದ 70 ಟನ್ ಕಂಚನ್ನು ನೇರವಾಗಿ ಶಸ್ತ್ರಾಸ್ತ್ರ ತಯಾರಕರಿಗೆ ಕಳಿಸ್ಕೊಟ್ಬಿಟ್ರು. ನಿನ್ನ ಕುದುರೆ ಆಮೇಲೆ ನೋಡೋಣ ಅಂತ. ಅವತ್ತು ಕುದುರೆ ಆಗಬೇಕಾಗಿದ್ದ ಕಂಚು ಕರಗಿ ತೋಪುಗಳು ಫಿರಂಗಿಗಳಾದವು. ವಿಂಚಿಯ ಅತಿ ದೊಡ್ಡ ಮಿಲಿಟರಿ ಕನಸು ಯುದ್ಧದ ಬೆಂಕಿಗೆ ನಾಶ ಆಯಿತು. ಆದರೆ ಸ್ನೇಹಿತರೆ, ವಿಂಚಿಯ ಪ್ರಾಜೆಕ್ಟ್ಸ್ ಅರ್ಧಕ್ಕೆ ನಿಲ್ಲೋಕೆ ಕೇವಲ ಯುದ್ಧ ಮಾತ್ರ ಕಾರಣ ಆಗಿರಲಿಲ್ಲ. ಆತನಲ್ಲಿದ್ದ ಒಂದು ವಿಚಿತ್ರವಾದ ಹುಚ್ಚು ಸ್ವಭಾವ ಕೂಡ ಕಾರಣವಾಗಿತ್ತು. 13,000 ಪುಟಗಳ ನೋಟ್ಸ್, ಕೇವಲ 15 ಪೇಂಟಿಂಗ್. ಸ್ನೇಹಿತರೆ, ಲಿಯೋನಾರ್ಡೋ ಎಂತಹ ಜೀನಿಯಸ್ ಅಂದ್ರೆ ಆತನ ಮೆದುಳಿಗೆ ನಿಮಿಷಕ್ಕೊಂದು ಐಡಿಯಾಗಳು ಬರ್ತಾ ಇದ್ವು. ಆದ್ರೆ ಆತನ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಪ್ರೊಕ್ರಾಸ್ಟಿನೇಷನ್, ಅಂದ್ರೆ ಶುರು ಮಾಡಿದ ಕೆಲಸವನ್ನ ಬೇಗ ಮುಗಿಸ್ದೆ ಮುಂದೂಡೋದು, ಒಂದು ಕಡೆ ಫೋಕಸ್ ಇಲ್ಲದೆ ಇರೋದು. ಬೆಸ್ಟ್ ಎಕ್ಸಾಂಪಲ್ ನೋಡಿ, ತನ್ನ ಇಡೀ ಜೀವಿತಾವಧಿಯಲ್ಲಿ ಡ್ಯಾವಿಂಚಿ ಬರೆದಿಟ್ಟ ನೋಟ್ಸ್ಗಳು ಬರೋಬ್ಬರಿ 13,000 ಪುಟಗಳಷ್ಟು. ಇದೆಲ್ಲ ಮಾಡ್ಬೇಕು ನಾನು ಅಂತ. ಅದರಲ್ಲಿ ಇವತ್ತಿಗೂ 7,000 ಪುಟಗಳು ಸೇಫ್ ಆಗೇ ಇವೆ, ಸಿಕ್ಕಿದವೆ. ಆದರೆ ಇಷ್ಟೊಂದು 1000 ಪೇಜ್ ಬರೆದ ಆತ ತನ್ನ ಇಡೀ ಜೀವನದಲ್ಲಿ ಮಾಡಿದ ಪೇಂಟಿಂಗ್ಗಳೆಷ್ಟು ಗೊತ್ತಾ? ವಿಶ್ವ ಕಂಡ ಸರ್ವಶ್ರೇಷ್ಠ ಚಿತ್ರಕಾರ ಬರೀ 15ರಿಂದ 17 ಮಾತ್ರ. ಅರೆ, ಇದು ಯಾವ ಥರ ರೀ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಕಾರಣ ವಿಂಚಿಯಲ್ಲಿದ್ದ ವಿಪರೀತ ಕುತೂಹಲ. ಆತ ಎಷ್ಟರ ಮಟ್ಟಿಗೆ ಗೀಳು ಅಂಟಿಸ್ಕೊಂಡಿದ್ರು ಅಂದರೆ, ಒಂದು ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಒಂದು ಹಕ್ಕಿ ಹಾರಿದ್ರೆ ಸಾಕು, ಕೈಲಿದ್ದ ಕುಂಚವನ್ನು ಅಲ್ಲಿಗೆ ಬಿಸಾಕಿ ಆ ಹಕ್ಕಿ ಹೇಗೆ ಹಾರುತ್ತೇನೋ ಸೈನ್ಸ್ ಬಗ್ಗೆ ನೋಟ್ಸ್ ಬರೆಯೋಕೆ ಶುರು ಮಾಡ್ತಾಯಿದ್ರು. ಯಾವುದೇ ಕೆಲಸ ಶುರು ಮಾಡಿದ್ರೂ ಕೂಡ ಅದನ್ನು ಅರ್ಧಕ್ಕೆ ಬಿಡೋದು ಅಭ್ಯಾಸ ಆಗಿ ಹೋಗಿತ್ತು. ಇದೇ ಹುಚ್ಚುತನ ದಿ ಲಾಸ್ಟ್ ಸಪ್ಪರ್, ದಿ ಅನೌನ್ಸಿಯೇಷನ್, ಲೇಡಿ ವಿತ್ ಅರ್ಮೈನ್, ವರ್ಜಿನ್ ಆಫ್ ದಿ ರಾಕ್, ಹೀಗೆ ಅನೇಕ ಪೇಂಟಿಂಗ್ಗಳನ್ನು ಅರ್ಧಕ್ಕೆ ನಿಲ್ಲಿಸಿದೆ. ಇಲ್ಲಿ ದಿ ಲಾಸ್ಟ್ ಸಪ್ಪರ್ ಬಗ್ಗೆ ಸ್ವಲ್ಪ ಹೇಳಬೇಕು. 1495ರಲ್ಲಿ ಶುರುವಾದ ಪೇಂಟಿಂಗ್ 3 ವರ್ಷ ಮುಗಿದ ಮೇಲೆ 1498ರಲ್ಲಿ ಜೀಸಸ್ ಕ್ರೈಸ್ಟ್ರ ಕೊನೆಯ ಊಟದ ದೃಶ್ಯ. ಇದರಲ್ಲಿ ಜೀಸಸ್ ಕ್ರೈಸ್ಟ್ ತನ್ನ ಶಿಷ್ಯರೊಂದಿಗೆ ಕಡೆ ಬಾರಿ ಊಟಕ್ಕೆ ಕುಳಿತಾಗ ನಿಮ್ಮಲ್ಲೊಬ್ಬ ನನಗೆ ದ್ರೋಹ ಬಗೆತಾನೆ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಅಲ್ಲಿ ನೆರೆದಿದ್ದ ಶಿಷ್ಯರ ಮುಖದಲ್ಲಿ ಮೂಡುವ ಆಘಾತ, ಗಾಬರಿ ಮತ್ತು ಗೊಂದಲದ ಭಾವನೆಗಳನ್ನ ಲಿಯೋನಾರ್ಡೋ ಎಷ್ಟು ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಅಂದ್ರೆ ನಿಮಗೂ ಕೂಡ ನೋಡಿದ್ರೆ ಮೈ ಜುಮ್ಮನ್ನತ್ತೆ ನೋಡಿ. ಆದ್ರೆ ಇಲ್ಲೊಂದು ಎಡವಟ್ಟಾಯ್ತು. ವಿಂಚಿಯಲ್ಲಿದ್ದ ಆ ಒಬ್ಬ ವಿಜ್ಞಾನಿ ಈ ಅದ್ಭುತ ಚಿತ್ರವನ್ನ ಹಾಳು ಮಾಡ್ದ. ಸಾಮಾನ್ಯವಾಗಿ ಇಂಥ ಪೇಂಟಿಂಗ್ ಗಳನ್ನ ಹಸಿ ಗೋಡೆ ಮೇಲೆ ಮಾಡ್ತಾರೆ, ಆದ್ರೆ ವಿಂಚಿ ಒಣ ಗೋಡೆ ಮೇಲೆ ಹೊಸ ಟೆಂಪೆರಾ ಮತ್ತು ಆಯಿಲ್ ಬಣ್ಣಗಳ ಪ್ರಯೋಗ ಮಾಡಿದ್ರು. ಈ ಪ್ರಯೋಗ ಫ್ಲಾಪ್ ಆಯ್ತು. 1518ರ ಹೊತ್ತಿಗೆಲ್ಲ ಪೇಂಟಿಂಗ್ ಬಿರುಕು ಬಿಟ್ಟು ಬಣ್ಣ ಉದುರೋಕೆ ಶುರುವಾಯಿತು. ಪೇಂಟಿಂಗ್ ಅದ್ಭುತವಾಗಿ ಬಂದಿತ್ತು, ಆದ್ರೆ ಅದರ ಮೆಥಡ್ ಅಂದ್ರೆ ಬರೆದಿದ್ರು ಅದು ಸರಿ ಇರಲಿಲ್ಲ ಅಷ್ಟೇ. ಅದನ್ನ ಸರಿಪಡಿಸೋಕೆ ಆಮೇಲೆ ಲೇಟರ್ 1978ರಿಂದ 1999ರವರೆಗೆ ಬರೋಬ್ಬರಿ 21 ವರ್ಷಗಳ ಕಾಲ ವಿಜ್ಞಾನಿಗಳು ಕಷ್ಟಪಟ್ಟರು. ದೇವರಿಗೆ ಶಾಕ್ ಕೊಟ್ಟ ಕಲೆ ಮೊನಾಲಿಸಾದ ಮ್ಯಾಜಿಕ್. ಈಗ ಇಡೀ ಜಗತ್ತನ್ನೇ ಹುಚ್ಚೆಬ್ಬಿಸಿರುವ ಮೊನಾಲಿಸಾ ಸೀಕ್ರೆಟ್ ಕಡೆಗೆ ಬರೋಣ. ಒಂದು ಶಾಕಿಂಗ್ ಸತ್ಯವನ್ನ ಹೇಳ್ತೀವಿ ಕೇಳಿ. ಡ್ಯಾವಿಂಚಿ ಬದುಕಿದ್ದಾಗಲಿ ಆತ ಮೃತಪಟ್ಟು 400 ವರ್ಷಗಳಾದ ಮೇಲೂ ಕೂಡ ಈ ಪೇಂಟಿಂಗ್ ಜಗತ್ತಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಫೇಮಸ್ ಆಗಿರಲಿಲ್ಲ. ಮತ್ತೆ ಹೆಂಗ್ ಫೇಮಸ್ ಆಯ್ತು ಆಮೇಲೆ? ಅದಕ್ಕೊಂದು ರೋಚಕ ಕಳ್ಳತನದ ಸ್ಟೋರಿ ಇದೆ. ಅದಕ್ಕೂ ಮುನ್ನ ಈ ಪೇಂಟಿಂಗ್ ನ ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ. 1503ರಲ್ಲಿ ಫ್ಲಾರೆನ್ಸ್ ನ ರೇಷ್ಮೆ ವ್ಯಾಪಾರಿಯೊಬ್ಬರ ಹೆಂಡತಿ ಮುಖವನ್ನ ಲಿಸಾ ಗೆರಾರ್ಡಿನಿ, ಆಕೆಯ ಚಿತ್ರವನ್ನ ವಿಂಚಿ ಬಿಡಿಸೋಕೆ ಶುರು ಮಾಡಿದ್ರು. ಕೇವಲ 77 ಸೆಂಟಿಮೀಟರ್ ಎತ್ತರವಿರೋ ಈ ಪೇಂಟಿಂಗ್ಗೆ ಆತ ಬಳಸಿದ ಟೆಕ್ನಿಕ್ ಸ್ಫುಮಾಟೋ
ಅಂದ್ರೆ ಬಣ್ಣಗಳನ್ನ ಹೊಗೆಯಂತೆ ಬೆರೆಸುವುದು. ಇಲ್ಲಿ ಯಾವುದೇ ಕಠಿಣವಾದ ಗೆರೆಗಳಿಲ್ಲ. ಇದರ ಮ್ಯಾಜಿಕ್ ಏನು ಅಂದ್ರೆ, ನೀವು ಆಕೆಯ ಕಣ್ಣುಗಳನ್ನ ನೋಡಿದಾಗ ನಿಮ್ಮ ಪೆರಿಫೆರಲ್ ವಿಷನ್ಗೆ ಆಕೆ ನಗುತ್ತಿರೋ ತರ ಕಾಣುತ್ತೆ. ಆಕೆ ನಿಮ್ಮನ್ನು ನೋಡಿ ನಗೋ ರೀತಿ ಕಾಣುತ್ತೆ. ಆದರೆ ನಿಮ್ಮ ಕಣ್ಣಿನ ಫೋಕಸ್ ನೇರವಾಗಿ ತುಟಿ ಕಡೆಗೆ ತಂದ ತಕ್ಷಣ ಆ ನಗು ಮಾಯವಾದ ಹಾಗೆ ಫೀಲ್ ಆಗುತ್ತೆ ನಿಮಗೆ. ಮನುಷ್ಯನ ಕಣ್ಣಿನ ರೆಟಿನಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ದ ವಿಂಚಿ ಆ ಸೈನ್ಸ್ ಅನ್ನ ಆ ಪೇಂಟಿಂಗ್ ನಲ್ಲಿ ಅಪ್ಲೈ ಮಾಡಿದ್ರು. ಆ ನಗು ಒಂದು ಎಮೋಷನ್ ಅಲ್ಲ, ಅದೊಂದು ಫಿಸಿಕ್ಸ್ ನ ಅದ್ಭುತ ಹಾಗೂ ನಮ್ಮ ಕಣ್ಣಿನ ಬಯಾಲಜಿಯ ಸೀಕ್ರೆಟ್. ಅದು ಇದೇ ಆಪ್ಟಿಕಲ್ ಇಲ್ಯೂಷನ್ ಜಗತ್ತನ್ನ ಬೆಚ್ಚಿ ಬೀಳಿಸ್ತು. ಅಂದ ಹಾಗೆ ಈ ಪೇಂಟಿಂಗ್ ಅನ್ನ ಇವರು ಯಾರಿಗೂ ಕೊಡ್ಲೇ ಇಲ್ಲ, ಸಾಯೋವರೆಗೂ ತನ್ನೊಂದಿಗೆನೇ ಇಟ್ಕೊಂಡಿದ್ರು. ಅದೊಂದು ಪೇಂಟಿಂಗ್ ಅನ್ನ ಆತ ಬರೋಬ್ಬರಿ 16 ವರ್ಷಗಳ ಕಾಲ ಬಿಡಿಸ್ತಾನೆ ಇದ್ರು. ಇಷ್ಟೆಲ್ಲ ಇದ್ರು 19ನೇ ಶತಮಾನದವರೆಗೂ ಇದು ಕೇವಲ ಕಲಾಭಿಮಾನಿಗಳಿಗೆ ಮಾತ್ರ ಗೊತ್ತಿತ್ತು. 19ನೇ ಶತಮಾನಗಳವರೆಗೆ 400 ವರ್ಷ ಕಳೆದ್ರು ಕೂಡ. ಆದ್ರೆ 1911 ಆಗಸ್ಟ್ 21ನೇ ತಾರೀಕು ಜಗತ್ತನ್ನೇ ಬೆಚ್ಚಿ ಬೀಳಿಸೋ ಒಂದು ಘಟನೆ ಆಯ್ತು. ಪ್ಯಾರಿಸ್ನ ಲೌವ್ರೆ ಮ್ಯೂಸಿಯಂ ನಲ್ಲಿದ್ದ ಈ ಪೇಂಟಿಂಗ್ ರಾತ್ರೋರಾತ್ರಿ ಕಳ್ತನ ಆಯ್ತು. ಕದ್ದಿದ್ಯಾರು ಗೊತ್ತಾ? ಅದೇ ಮ್ಯೂಸಿಯಂ ನಲ್ಲಿ ಗಾಜಿನ ಕೆಲಸ ಮಾಡ್ತಾ ಇದ್ದ ವಿನ್ಸೆನ್ಜೋ ಪೆರುಗಿಯಾ ಅನ್ನೋ ಸಾಮಾನ್ಯ ಕೆಲಸಗಾರ. ತನ್ನ ಕೋಟ್ ಒಳಗಡೆ ಪೇಂಟಿಂಗ್ ಅನ್ನ ಬಚ್ಚಿಟ್ಕೊಂಡು ಓಡೋಗಿದ್ದ. ಮರುದಿನ ಈ ಸುದ್ದಿ ಇಡೀ ಜಗತ್ತಿನ ನ್ಯೂಸ್ ಪೇಪರ್ಗಳ ಫ್ರಂಟ್ ಪೇಜ್ ನಲ್ಲಿ ಬಂತು. ಪೊಲೀಸರು ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಅಂದ್ರೆ, ಈ ಕಳ್ಳತನದ ಕೇಸ್ನಲ್ಲಿ ಫೇಮಸ್ ಪೇಂಟರ್ ಪಾಬ್ಲೋ ಪಿಕಾಸೋ ಅವರನ್ನ ಕೂಡ ಹಿಡಿದು ವಿಚಾರಣೆ ಮಾಡಿದ್ರು. ಇಲ್ಲೇ ಇರೋದು ಅಸಲಿ ಮಜಾ. ಮ್ಯೂಸಿಯಂ ನಲ್ಲಿ ಪೇಂಟಿಂಗ್ ಇದ್ದಾಗ ನೋಡೋಕೆ ಅಷ್ಟೊಂದು ಜನ ಬರ್ತಾ ಇರಲಿಲ್ಲ ಅದನ್ನ, ಅಥವಾ ಅದಷ್ಟು ಫೇಮಸ್ ಆಗಿರ್ಲಿಲ್ಲ. ಆದ್ರೆ ಕಳ್ಳತನ ನಂತರ ಕೇವಲ ಆ ಖಾಲಿ ಗೋಡೆಯನ್ನ ನೋಡೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಮುಗಿಬಿದ್ರು. 2 ವರ್ಷಗಳ ನಂತರ ಆ ಕಳ್ಳ ಇಟಲಿಯಲ್ಲಿ ಸಿಕ್ಕಿಬಿದ್ದ. ಪೇಂಟಿಂಗ್ ವಾಪಸ್ ಬಂತು. ಆದ್ರೆ ಅಷ್ಟರಲ್ಲಾಗ್ಲೇ ಆ ಕಳ್ಳತನದ ನ್ಯೂಸ್ ಮೊನಾಲಿಸಾ ಮುಖವನ್ನ ಕೇವಲ ಒಂದು ಕಲಾಕೃತಿಯಿಂದ ಜಗತ್ತಿನ ಅತಿ ದೊಡ್ಡ ಸೆಲೆಬ್ರಿಟಿಯನ್ನಾಗಿ ಬದಲಾಯಿಸಿತ್ತು. ಆ ಲೇಡಿಯ ಮುಖವನ್ನ. ಕೇವಲ ಪೇಂಟಿಂಗ್ ಅಷ್ಟೇ ಅಲ್ಲ ಸ್ನೇಹಿತರೆ, ಲಿಯೋನಾರ್ಡೋ ಡಾ ವಿಂಚಿಯ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡದಾದ ಒಂದು ಡಾರ್ಕ್ ಹಾಗೂ ಅಷ್ಟೇ ರೋಚಕವಾದ ಅಧ್ಯಾಯ ಕೂಡ ಇದೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಬರೀ ಪೇಂಟರ್ ಆಗಿರ್ಲಿಲ್ಲ ಮನುಷ್ಯ ಅಂತ. ಒಂದು ರೀತಿಯ ಸೈಕೋ ವಿಜ್ಞಾನಿ, 30 ಶವಗಳ ಸೀಳಿದ ವಿಜ್ಞಾನಿ, 500 ವರ್ಷ ಮುಂದಿದ್ದ ಟೈಮ್ ಟ್ರಾವೆಲರ್. ಸ್ನೇಹಿತರೆ, ಡಾ ವಿಂಚಿಗೆ ಮನುಷ್ಯನ ದೇಹ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಭಯಾನಕ ಕುತೂಹಲ ಇತ್ತು. ಅದಕ್ಕೋಸ್ಕರ ಮಾಡಿದ್ದೇನು ಗೊತ್ತಾ? 1507ರಿಂದ 1513 ಟೈಮ್ನಲ್ಲಿ ಫ್ಲಾರೆನ್ಸ್ನ ಸ್ಯಾಂಟಾ ಮಾರಿಯಾ ನುವೋವಾ ಆಸ್ಪತ್ರೆಯ ಶವಾಗಾರಕ್ಕೆ ನುಗ್ಗಿದ್ರು. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಮೃತಪಟ್ಟಿರೋ ದೇಹಗಳನ್ನು ತಗೊಂಡು ಅವುಗಳನ್ನು ಕೊಯ್ದು ನೋಡ್ತಾ ಇದ್ರು. ಯಾವುದೇ ಮಾಡರ್ನ್ ಮೆಡಿಕಲ್ ಟೂಲ್ಸ್ ಇಲ್ಲದ, ಕರೆಂಟ್ ಕೂಡ ಇಲ್ಲದ ಕತ್ತಲ ಜಾಗದಲ್ಲಿ ಮೈ ನಡುಗಿಸುವ ಚಳಿಯಲ್ಲಿ ಮೃತಪಟ್ಟು ಎಷ್ಟೆಷ್ಟೋ ದಿನಗಳಾಗಿದ್ದ ಶವಗಳ ಸ್ಮೆಲ್ ನಡುವೆ ಬರೋಬ್ಬರಿ 30ಕ್ಕೂ ಅಧಿಕ ಶವಗಳನ್ನ ಬಿಚ್ಚಿ ನೋಡಿದ್ರು. ಮಾಂಸಖಂಡಗಳು ಹೆಂಗ್ ಕೆಲಸ ಮಾಡ್ತವೆ ಅಂತ ಚಿತ್ರ ಬರೆದ್ರು. ಮನುಷ್ಯರ ಹೃದಯದ ಕವಾಟ ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ರಕ್ತದ ಸುಳಿ, ಹಾರ್ಟ್ ಒಳಗಡೆ ರಕ್ತದ ಸುಳಿಗಳು ಹೇಗೆ ಸೃಷ್ಟಿಯಾಗ್ತವೆ ಅಂತ ಅವತ್ತೇ ಬರೆದಿಟ್ಟಿದ್ರು. ಆಶ್ಚರ್ಯ ಅಂದ್ರೆ, ಆತ ಬರೆದಿಟ್ಟಿದ್ದನ್ನ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರೂವ್ ಮಾಡಿದ್ದು ಬರೋಬ್ಬರಿ 1960 ಟೈಮ್ನಲ್ಲಿ, ಅಂದ್ರೆ ಆಲ್ಮೋಸ್ಟ್ 500 ವರ್ಷಗಳ ಬಳಿಕ. ತಾಯಿಯ ಗರ್ಭದಲ್ಲಿ ಮಗು ಹೇಗೆ ಹಂತ ಹಂತವಾಗಿ ಬೆಳೆಯುತ್ತೆ ಅನ್ನೋದರ ಮೊದಲ ಸ್ಕೆಚ್ ಅನ್ನ ಮಾಡಿದ್ದೆ ಡಾ ವಿಂಚಿ. ಮನುಷ್ಯರ ಮುಖದಲ್ಲಿನ ನರಗಳು ಹೇಗೆ ಕೆಲಸ ಮಾಡುತ್ತವೆ, ತುಟಿ ಹೇಗೆ ನಗುತ್ತೆ ಅನ್ನೋದನ್ನ ಶವಗಳ ಮುಖಾಂತರ ಸ್ಟಡಿ ಮಾಡಿದ್ರು. ಅವರು ಶವಗಳೊಂದಿಗೆ ನಡೆಸಿದ ಆ ಪ್ರಯೋಗ, ಎಕ್ಸ್ಪೆರಿಮೆಂಟ್ಗಳು ಮುಂದೆ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ಜೀವಂತವಾಗಿ ಉಳಿದ ಮೊನಾಲಿಸಾ ರೀತಿಯ ಪೇಂಟಿಂಗನ್ನು, ಜೀವಂತ ಪೇಂಟಿಂಗನ್ನು ಸೃಷ್ಟಿಸೋಕೆ ಕಾರಣ ಆಯಿತು. ಇಷ್ಟೆಲ್ಲ ಸೀಕ್ರೆಟ್ಸ್ ಬರೆದಿಟ್ಟಿದ್ದ ಈತ ತನ್ನ ಐಡಿಯಾಗಳನ್ನು ಯಾರು ಕದಿಬಾರ್ದು ಅಂತ ತನ್ನ ನೋಟ್ಸನ್ನೆಲ್ಲ ಉಲ್ಟಾ ಬರಿತಾ ಇದ್ರು. ಮಿರರ್ ರೈಟಿಂಗ್, ಅದನ್ನು ಓದಬೇಕು ಅಂದರೆ ನೀವು ಕನ್ನಡಿ ಹಿಡಿಬೇಕಾಗಿತ್ತು. ಇವರ ಹುಚ್ಚು ಕೇವಲ ಭೂಮಿಗೆ ಸೀಮಿತವಾಗಿರಲಿಲ್ಲ, ಆಕಾಶದಲ್ಲಿ ಹಕ್ಕಿ ಥರ ಹಾರಬೇಕು ಅನ್ನೋ ಹುಚ್ಚಿತ್ತು. ರೈಟ್ ಬ್ರದರ್ಸ್ ಶತಮಾನಗಳ ನಂತರ ಮಾಡಿ ತೋರಿಸಿದ್ದನ್ನು 400-500 ವರ್ಷಗಳ ಮೊದಲೇ ಆ ಹುಚ್ಚನ್ನು ಕಂಡಿದ್ರು, ಇವರು ಕನಸನ್ನು ಕಂಡಿದ್ರು. ಅದಕ್ಕಾಗಿ ಪಕ್ಷಿಗಳ ರೆಕ್ಕೆಗಳನ್ನು ಗಂಟೆಗಟ್ಟಲೆ ಹಿಡ್ಕೊಂಡು ಸ್ಟಡಿ ಮಾಡಿದ್ರು. ಇವತ್ತಿನ ಹೆಲಿಕಾಪ್ಟರ್ನ ಮೂಲ ರೂಪವಾದ ಏರಿಯಲ್ ಸ್ಕ್ರೂ ಅನ್ನೋ ಯಂತ್ರವನ್ನು ಡಿಸೈನ್ ಮಾಡಿದ್ರು. ವಾರ್ನಲ್ಲಿ ಬಳಸೋ ಆರ್ಮರ್ ಟ್ಯಾಂಕರ್, ಮನುಷ್ಯ ಹಾರೋಕೆ ಬಳಸೋ ಪ್ಯಾರಾಶೂಟ್, ನೀರಿನ ಒಳಗೆ ಇಳಿಯೋಕೆ ಡೈವಿಂಗ್ ಸೂಟ್. ಅಷ್ಟೇ ಯಾಕೆ, ತಾನೇ ಚಲಿಸುವಂಥ ಒಂದು ರೋಬೋಟಿಕ್ ನೈಟ್ ಯಂತ್ರ ಮಾನವನ ಕಲ್ಪನೆ ಕೂಡ ಡಾ ವಿಂಚಿ ಮನಸ್ಸಿಗೆ ಬಂದಿತ್ತು. ಅಫ್ಕೋರ್ಸ್ ಇವೆಲ್ಲವೂ ಕೂಡ ಲಿಯೋನಾರ್ಡೋ ಡಾ ವಿಂಚಿ ಅವರ ನೋಟ್ಬುಕ್ನಲ್ಲೇ ಉಳಿದು ಹೋಗಿದ್ವು. ಆದರೆ 500 ವರ್ಷಗಳ ನಂತರ ಮನುಷ್ಯರು ಅವೆಲ್ಲವನ್ನ ನಿಜ ಮಾಡಿ ತೋರಿಸಿದ್ದಾರೆ ಇವಾಗ. ಸೊ ಸ್ನೇಹಿತರೆ, ಡಾ ವಿಂಚಿಯ ದೂರದೃಷ್ಟಿ ಎಲ್ಲಿವರೆಗೆ ಇತ್ತು ಅನ್ನೋದು ಇದರಿಂದಲೇ ನಮಗೆ ಅರ್ಥ ಆಗುತ್ತೆ. ಅತೃಪ್ತ ಆತ್ಮ, ಜಗತ್ತನ್ನೇ ಗೆದ್ದವರ ಕಣ್ಣೀರು. ಇಷ್ಟೆಲ್ಲ ಸಾಧಿಸಿದ ವಿಂಚಿ ಕಡೆಯಲ್ಲಿ ಖುಷಿಯಾಗಿದ್ರ? ಖಂಡಿತ ಇಲ್ಲ.
ಜಗತ್ತು ಕಂಡ ಶ್ರೇಷ್ಠ ಕಲಾವಿದ ಕಡೆ ದಿನಗಳಲ್ಲಿ ನರಕ ಅನುಭವಿಸಿದ್ರು. ಅವರ ಮೆದುಳು ರಾಕೆಟ್ ಸ್ಪೀಡ್ ನಲ್ಲಿ ಓಡ್ತಾ ಇತ್ತು, ಆದ್ರೆ ಅವರ ಕೈಗಳು ಅದಕ್ಕೆ ಸಾಥ್ ಕೊಡ್ತಾ ಇರಲಿಲ್ಲ. ಅವ್ರ ತಲೆಯಲ್ಲಿ ಸಾವಿರಾರು ಐಡಿಯಾಗಳಿದ್ವು, ಆದ್ರೆ ಶುರು ಮಾಡಿದ ಯಾವ ಕೆಲಸವನ್ನ ಕೂಡ ಪೂರ್ತಿ ಮಾಡ್ತಾ ಇರಲಿಲ್ಲ. ಆಲ್ರೆಡಿ ಹೇಳಿದ್ವಿ 13,000ಕ್ಕೂ ಅಧಿಕ ಪೇಜ್ಗಳ ನೋಟ್ಸ್ ಬರೆದು ಬರೀ 15-17 ಪೇಂಟಿಂಗ್ ಗಳನ್ನ ಮಾತ್ರ ಬರೆದ್ರು ಅಂತ. 1516ರಲ್ಲಿ ಫ್ರಾನ್ಸ್ ರಾಜನ ಆಹ್ವಾನದ ಮೇರೆಗೆ ಡ್ಯಾವಿಂಚಿ ಫ್ರಾನ್ಸ್ಗೆ ಶಿಫ್ಟ್ ಆದ್ರು. ವರ್ಷಕ್ಕೆ 1000 ಚಿನ್ನದ ನಾಣ್ಯಗಳ ಪೆನ್ಷನ್, ಅರಮನೆಯಂತಹ ಬದುಕು ಸಿಕ್ತು. ಆದರೆ 1517ರ ಸುಮಾರಿಗೆ ಆತನಿಗೆ ಭೀಕರ ಸ್ಟ್ರೋಕ್ ಆಗಿ ಬಲಗೈ ಪೂರ್ತಿ ಪ್ಯಾರಾಲಿಸಿಸ್ ಆಗ್ಬಿಡ್ತು. ತನ್ನ ಕೈಯಾರೆ ಇನ್ನೊಂದು ಗೆರೆ ಇಳಿಯೋಕು ಆಗದ ಸ್ಥಿತಿ, ತಲೆಯಲ್ಲಿದ್ದ ಜ್ಞಾನವನ್ನ ಕ್ಯಾನ್ವಾಸ್ಗೆ ಇಳಿಸಲಾಗದ ಅಸಹಾಯಕತೆ. ಕಡೆಗೆ 1519ರ ಮೇ 2ನೇ ತಾರೀಕು ತನ್ನ 67ನೇ ವಯಸ್ಸಲ್ಲಿ ಪ್ರಾಣ ಬಿಟ್ರು. ಸಾಯುವಾಗ ಕೊನೆಯ ಮಾತು ಏನಾಗಿತ್ತು ಗೊತ್ತಾ? ನನ್ನ ಕೆಲಸಗಳು ತಲುಪಬೇಕಾದ ಎತ್ತರ ತಲುಪಲಿಲ್ಲ, ನಾನು ನನ್ನ ದೇವರಿಗೆ ಮತ್ತು ಈ ಮನುಕುಲಕ್ಕೆ ದ್ರೋಹ ಮಾಡಿಬಿಟ್ಟೆ ಅಂತ ಯೋಚನೆ ಮಾಡಿ. ಮನುಕುಲದ ಭವಿಷ್ಯವನ್ನೇ ಬರೆದಿಟ್ಟಿದ್ದ ಆ ಟೈಮ್ ಟ್ರಾವೆಲರ್, ವೈದ್ಯಕೀಯ ಜಗತ್ತಿಗೆ ಬೆಳಕಾದವರು, ಆಕಾಶದಲ್ಲಿ ಹಾರುವ ಕನಸನ್ನು ಅವತ್ತೇ ಕಂಡವರು, ತಾನು ಸಾಧಿಸಿದ್ದು ಸಾಲದು ಅಂತ ಕೊರಗ್ತಲೇ ಪ್ರಾಣ ಕಳ್ಕೊಂಡಿದ್ರು. ಆದರೆ ಲಿಯೋನಾರ್ಡೋ ಡಾ ವಿಂಚಿ ಮಣ್ಣಾಗಿ ಹೋಗಿರ್ಬೋದು. ಅವರು ಸೃಷ್ಟಿಸಿದ ಆ ಮೊನಾಲಿಸಾದ ನಗು ಹಾಗೂ ಅವರು ಸೃಷ್ಟಿಸಿದ 10 ಅದ್ಭುತ ಪೇಂಟಿಂಗ್ಗಳು ಇವತ್ತಿಗೂ ಮಾಸಿಲ್ಲ. ಆ ನಗುವಿನಲ್ಲಿ ಇವತ್ತಿಗೂ ಡ್ಯಾವಿಂಚಿಯ ಹುಚ್ಚುತನ, ಅದೇ ಜೀನಿಯಸ್ ಮೈಂಡ್ ಜೀವಂತವಾಗಿದೆ. ನಾವು ಎಷ್ಟೇ ಪರ್ಫೆಕ್ಟ್ ಆಗಿರಲಿ, ಮನುಷ್ಯನಿಗೆ ಮಿತಿಗಳಿವೆ, ಆದರೆ ಕಲ್ಪನೆಗೆ ಮಿತಿ ಇಲ್ಲ ಅನ್ನೋದನ್ನ ಜಗತ್ತಿಗೆ ಸಾರ್ ತೋರಿಸಿದ್ದಾರೆ. ಇವತ್ತಿಗೂ ಕೂಡ ಏನಾದರೂ ಅದ್ಭುತ, ಅಮೋಘ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಇವರ ಹೆಸರನ್ನು ತಗೊಳ್ತಾರೆ ಪುಕ್ಸಟೆಯಾಗಿ ಬ್ರ್ಯಾಂಡ್ಗಳು. ಡ್ಯಾವಿಂಚಿ ಹೆಸರಲ್ಲಿ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಟೂಲ್ಗಳಿದ್ದಾವೆ. ರೀಸೆಂಟಾಗಿ ಮಹೀಂದ್ರಾದವರು ಒಂದು ಸಸ್ಪೆನ್ಷನ್ ಸಿಸ್ಟಮ್ ತಗೊಂಬಂದರು XUV 7XOದಲ್ಲಿ. ಅದು ಅದ್ಭುತವಾಗಿದೆ ಅಂತ ಹೇಳಕ್ಕೆ ಡ್ಯಾವಿಂಚಿ ಡ್ಯಾಂಪರ್ ಅಂತ ಕರೆದ್ರು ಅದಕ್ಕವರು. ಈ ಥರ ನಿಮಗೆ ನೂರಾರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಸಮಥಿಂಗ್ ಮ್ಯಾಜಿಕಲ್, ಸಮಥಿಂಗ್ ಅಮೇಝಿಂಗ್, ಸಮಥಿಂಗ್ ನಾವೆಲ್, ನ್ಯೂ, ಅದು ಡ್ಯಾವಿಂಚಿ. ಇದು ಅವರ ಲೈಫ್ ಸ್ಟೋರಿ ಲೀಡರ್ ಸರಣಿಯಲ್ಲಿ. ಇದರ ಬಗ್ಗೆ ನಿಮಗೆ ಏನಿಸ್ತು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಆ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ನೀಡಬಹುದು. ಹಾಗೂ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.